ಬ್ಯಾಂಗ್ಳೂರ್ ಫಸ್ಟ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಮೊದಲಿಗೆ ಹೆಡ್ಲೈನ್ಸ್. ಅಪೂರ್ವ ವೆಟ್ಸ್ ಚಂದ್ರಕಾಂತ್, ಬಿಎಸ್ವೈ ಮೊಮ್ಮಗಳ ದೂರಿಯ ಹರತಾಕ್ಷತೆ, ಅರಮನೆ ಮೈದಾನದಲ್ಲಿ ವಿವಿಐಪಿಗಳ ದಂಡು. ಮುದ್ದೆಯಲ್ಲಿ ವಿಷವಿಕ್ಕಿದಳು, ಹೆಣವನ್ನ 10 ಪೀಸ್ ಮಾಡಿದ್ಲು, ಗಂಡ ಕಾಣೆಯಾದ ಅಂತ ಕಂಪ್ಲೇಂಟು ಕೊಟ್ಲು, ಕಡೆಗೆ ಬಲೆಗೆ ಬಿದ್ಲು ಕಿಲ್ಲರ್ ಹೆಂಡತಿ. ಜನವಸತಿ ಜಾಗದಲ್ಲಿ ಕುಡುಕರ ಸಾಮ್ರಾಜ್ಯ ಬೇಕೆ, ಹೊಸ ಬಾರ್ ಉದ್ಘಾಟನೆಗೆ ಮಹಿಳೆಯರ ಆಕ್ರೋಶ, ಹೆಂಡದಂಗಡಿ ಉಡೇಸ್. ಭರವಸೆಯ ಭವಿಷ್ಯದಲ್ಲಿ ಬಾಡಿ ಬಿಲ್ಡರ್, ಬಳಲಿದ್ದ ಜೀವಕ್ಕೆ ಸಿಕ್ತು ಆರ್ಥಿಕ ಸೆರೆ. ಇದು ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್. ಕನಸುಗಾರನಿಗೆ 52ನೇ ಹುಟ್ಟುಹಬ್ಬ, ಕ್ರೇಜಿ ಅಭಿಮಾನಿಗಳಿಂದ ಶುಭಾಶಯಗಳ ಮಹಾಪೂರ. ರೆಸಲ್ಯೂಷನ್ ಇಲ್ಲ, ರೆವಲ್ಯೂಷನ್ ಮಾಡ್ತಾರಂತೆ ಮಲ್ಲರ ಮಲ್ಲ. ಮಾಜಿ ಸಿಎಂ ಯಡಿಯೂರಪ್ಪ ಅವರ ಮೊಮ್ಮಗಳ ಮದುವೆಯ ಹರತಾಕ್ಷತೆ ಸಂಭ್ರಮದಿಂದ ನಡೀತಾ ಇದೆ. ಯಡಿಯೂರಪ್ಪ ಅವರ ಮೊದಲ ಪುತ್ರಿ ಅರುಣಾದೇವಿ ಅವರ ಮಗಳು ಅಪೂರ್ವ ಮತ್ತು ಇಂಜಿನಿಯರ್ ಚಂದ್ರಕಾಂತ್ ನಡುವೆ ನಾಳೆ ಮದುವೆ. ಅದರ ಪೂರ್ವಭಾವಿಯಾಗಿ ಇವತ್ತು ಸಂಜೆ ಹರತಾಕ್ಷತೆ ನಡೀತಾ ಇದೆ. ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೀತಾ ಇರೋ ಈ ಹರತಾಕ್ಷತೆ ಸಮಾರಂಭದಲ್ಲಿ ಬಿಜೆಪಿಯ ಅತಿರಥ ಮಹಾರಥರು ಹಾಜರಾಗಿದ್ದಾರೆ. Sir, please. Madam, please. Okay, sir. Please, important, please. प्लीज सर थोड़ा पीछे सर थोड़ा पीछे सर पीछे सीएम सर please. Just wait, please. Sir, please. Sir, please, come take it up. Sir, please. ನ್ಯಾಚುರಲ್ ಶಾಟ್ ಸಿಗ್ತಾ ಇರೋ ಅವನೆಲ್ಲ ಅವ್ನು ಕೊಡೋದು ಕಳಿಸಿದೆಯಾ ಇಲ್ಲ ಎಲ್ಲರೂ
ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಮೊಮ್ಮಗಳ ಮದುವೆಯ ಆರತಾಕ್ಷತೆಯ ಸಂಭ್ರಮವನ್ನ ಈಗಾಗಲೇ ನಾವು ಅಡುಗೆ ಮನೆಗೆ ತೆರಳಿದ್ದೀವಿ. ಅಲ್ಲಿ ಭೂರಿ ಭೋಜನ ರೆಡಿಯಾಗಿರುವಂಥದ್ದು. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು, ಸಚಿವರು, ಶಾಸಕರು, ಅತಿರಥ ಮಹಾರಥರು ಕೂಡ ಸೇರಿದ್ದಾರೆ. ಈಗ ನಾವು ಅಡುಗೆ ಮನೆಯ ಪ್ರವೇಶವನ್ನ ಮಾಡಿದ್ವಿ. ಅಲ್ಲಿರ್ತಕ್ಕಂತಹ ಭೂರಿ ಭೋಜನವನ್ನ ಗಮನಿಸಿದ್ವಿ. ಇತ್ತ ಕಡೆ ಬರೋಣ, ಇತ್ತ ಕಡೆ ತೆರಳೋಣ. ಸೊ ಎಲ್ಲಿ ಯಡಿಯೂರಪ್ಪರ ಮೊಮ್ಮಗಳು ಅಂದ್ರೆ ಮೊದಲ ಪುತ್ರಿ ಅರುಣಾದೇವಿ ಅವರ ಮಗಳು ಅಪೂರ್ವ ಮತ್ತು ಜೋಡಿ ಅಂದ್ರೆ ಇಂಜಿನಿಯರ್ ಚಂದ್ರಕಾಂತ್ ಅವರ ಒಂದು ದೃಶ್ಯಗಳನ್ನು ಗಮನಿಸ್ತಾ ಇದ್ದಾರೆ. ಇನ್ನು ಬಿಜೆಪಿಯ ಅತಿರಥ ಮಹಾರಥರು ಕೂಡ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರುವುದನ್ನು ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಸಮಾರಂಭದಲ್ಲಿ ಭಾಗಿಯಾದವರನ್ನ ಕಾಣಬಹುದಾಗಿದೆ. ಅಪೂರ್ವ ಮತ್ತು ಇಂಜಿನಿಯರ್ ಚಂದ್ರಕಾಂತ್ ನಾಳೆ ಮದುವೆಯಾಗಲಿದ್ದಾರೆ. ಅದರ ಪೂರ್ವಭಾವಿಯಾಗಿ ಇವತ್ತು ಸಂಜೆ ಅಂದರೆ ಈಗಾಗಲೇ ನಡೀತಾ ಇರತಕ್ಕಂತಹ ಆರತಾಕ್ಷತೆ ಕಾರ್ಯಕ್ರಮದಲ್ಲಿ ಇರ್ತಕ್ಕಂತಹ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಾ. ಕಾಮಿಕ್ ಟೈಮ್ ಗಣೇಶ್ ಕೂಡ ಇಲ್ಲಿ ಕಾಣಿಸ್ತಾ ಇದ್ದಾರೆ. ಬೆಂಗಳೂರು ಅರಮನೆ ಮೈದಾನದಲ್ಲಿ ಒಂದು ಅದ್ದೂರಿ ಸಮಾರಂಭ ನಡೀತಾ ಇದೆ. ಈ ಆರತಾಕ್ಷತೆ ಸಮಾರಂಭದಲ್ಲಿ ಬಿಜೆಪಿಯ ಅತಿರಥ ಮಹಾರಥರು ಕೂಡ ಹಾಜರಾಗಿದ್ದಾರೆ. ಭೂರಿ ಭೋಜನವನ್ನು ಸವಿತಾ ಇದ್ದಾರೆ. ಅದರ ಜೊತೆಗೆ ಅತಿರಥ ಮಹಾರಥ ಗಣ್ಯರು ಕೂಡ ಇಲ್ಲಿ ಕಾಣಿಸ್ತಾ ಇದ್ದಾರೆ. ರಾಜನಾಥ್ ಸಿಂಗ್ ಇರ್ಬೋದು, ಅರುಣ್ ಜೇಟ್ಲಿ ಇರ್ಬೋದು, ನಿತಿನ್ ಗಡ್ಕರಿ ಅವರಿರ್ಬೋದು, ಈಶ್ವರಪ್ಪನಿರ್ಬೋದು, ಹೀಗೆ ಸಾಕಷ್ಟು ಅತಿರಥ ಮಹಾರಥರು ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ಯಡಿಯೂರಪ್ಪರ ಮೊಮ್ಮಗಳ ಮದುವೆಯ ಆರತಾಕ್ಷತೆಯ ಸಮಾರಂಭದ ದೃಶ್ಯವಿದೆ. ಈಗ ನೀವು ರಾಜನಾಥ್ ಸಿಂಗ್ ಹಾಗೂ ಅರುಣ್ ಜೇಟ್ಲಿ ಅವರನ್ನು ಕೂಡ ಈಗ ದೃಶ್ಯಗಳಲ್ಲಿ ಗಮನಿಸಬಹುದು. ಇದು ಯಡಿಯೂರಪ್ಪರ ಮೊಮ್ಮಗಳು ಅಪೂರ್ವರ ದೃಶ್ಯಗಳು. ಅದರ ಜೊತೆಗೆ ಇಂಜಿನಿಯರ್ ಚಂದ್ರಕಾಂತ್ ಅವರನ್ನು ನೀವು ಪಕ್ಕದಲ್ಲಿ ಗಮನಿಸಬಹುದಾಗಿದೆ. ಸೊ ಸಾಕಷ್ಟು ಸಂಪ್ರದಾಯಬದ್ಧವಾಗಿ ಸಂಪ್ರದಾಯಗಳ ಜೊತೆಗೆ ಈ ಒಂದು ಸಮಾರಂಭ ನಡೀತಾ ಇದೆ. ಇದೀಗ ನೀವು ನೋಡ್ತಾ ಇದ್ದೀರಾ ನಿತಿನ್ ಗಡ್ಕರಿ ಹಾಗೂ ಅರುಣ್ ಜೇಟ್ಲಿ, ಅದರ ಜೊತೆಗೆ ಯಡಿಯೂರಪ್ಪ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಈಗಾಗಲೇ ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಿರ್ತಕ್ಕಂತಹ ಬಿಜೆಪಿಯ ಗಣ್ಯರು ಕೂಡ ಕಾಣಿಸುತ್ತಾ ಇರುವಂಥದ್ದು. ಮುಖ್ಯಮಂತ್ರಿ ಸದಾನಂದ ಗೌಡರನ್ನ ಕೂಡ ನೀವೀಗ ಗಮನಿಸಿದ್ದೀರಾ. ಅದರ ಜೊತೆಗೆ KS ಈಶ್ವರಪ್ಪ ಅಂದರೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ KS ಈಶ್ವರಪ್ಪನವರು ಕೂಡ ನೀವೀಗ ಗಮನಿಸಿದ್ದೀರಾ. ಇಲ್ಲಿ ಇದೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಬಿಜೆಪಿಯ ಅತಿರಥ ಮಹಾರಥರು ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ಯಡಿಯೂರಪ್ಪರಿಗೆ ಶುಭವನ್ನು ಕೋರ್ತಾ ಇದ್ದಾರೆ. ಅದರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಸಮಾರಂಭದಲ್ಲಿ ಎಲ್ಲ ಗಣ್ಯರು ಕೂಡ ಭಾಗಿಯಾಗಿರುವಂಥದ್ದು. ಪತಿ ಕಾಣೆಯಾಗಿದ್ದಾನೆ ಅಂತ ಆಕೆ 1.5 ವರ್ಷದ ಹಿಂದೆ ಕಂಪ್ಲೇಂಟ್ ಕೊಟ್ಟಿದ್ಲು. ಪೊಲೀಸರು ಕೂಡ ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಹುಡುಕಿದ್ರು, ಮಾತ್ರ ಸಿಕ್ಕಿರಲಿಲ್ಲ. ಈ ಮಧ್ಯೆ ಹೃದಯ ಜಲ್ಲನ್ನು ಸುದ್ದಿ ಹೊರಬಿದ್ದಿದೆ. ಕಂಪ್ಲೇಂಟ್ ಕೊಟ್ಟಿದ್ದ ಹೆಂಡತಿಯೇ ಗಂಡನನ್ನ ಮುಗಿಸಿದ್ದಾಳೆ ಅನ್ನೋ ಆಘಾತಕಾರಿ ಅಂಶ ತನಿಖೆಯಿಂದ ಹೊರಬಿದ್ದಿದೆ. ಅಮಾಯಕಳಂತೆ ಪೊಲೀಸ್ ಜೀಪ್ ಹತ್ತಿರೋ ಈಕೆ ಖತರ್ನಾಕ್ ಲೇಡಿ. ಹೆಸರು ರಮ್ಯಾ. ಈಕೆ ಮಾಡಿರೋ ಘನಂದಾರಿ ಕೆಲಸ ಕೇಳಿದ್ರೆ ಎಂಥವರು ಬೆಚ್ಚಿ ಬೀಳ್ತಾರೆ. ಈಕೆ ಕೈ ಹಿಡಿದ ಪತಿಯನ್ನೇ ಮುಗಿಸಿದ ಹಂತಕ್ಕೆ. ಪರಪುರುಷನೊಂದಿಗೆ ರಮ್ಯಾ ಚೈತ್ರ ಹಾಡು. ಮುದ್ದೆಯಲ್ಲೇ ಗಂಡನಿಗೆ ವಿಷವಿಕ್ಕಿದ ಮಡದಿ. ಶವವನ್ನ 10 ಪೀಸ್ ಮಾಡಿದ್ದ ಪಾಪಿ ಪತ್ನಿ. ಎಸ್, ಅದು 2010ರ 22ನೇ ತಾರೀಕು. ಕಾಮಾಕ್ಷಿಪಾಳ್ಯದ ಪೊಲೀಸ್ ಠಾಣೆಗೆ ಗಾಬರಿಯಿಂದ ಓಡಿ ಬಂದ ರಮ್ಯಾ ತನ್ನ ಪತಿ ಕೆಂಪೇಗೌಡ ಕಾಣೆಯಾಗಿದ್ದಾನೆ ಅಂತ ಅವಲತ್ತುಕೊಂಡಿದ್ದಳು. ಪತಿಯನ್ನ ಹುಡುಕಿಕೊಡಿ ಅಂತ ದೂರು ದಾಖಲಿಸಿದ್ದು. 2 ದಿನಗಳ ಬಳಿಕ ರಮ್ಯಾ ವಾಸವಿದ್ದ ಮನೆಯ ಪಕ್ಕದಲ್ಲೇ ಅಪರಿಚಿತ ಶವವೊಂದು ಪತ್ತೆಯಾಗಿತ್ತು. 4 ಪ್ಲಾಸ್ಟಿಕ್ ಕವರ್ಗಳಲ್ಲಿ ಶವವನ್ನ ಪೀಸ್ ಮಾಡಿ ಬಿಸಾಡಲಾಗಿತ್ತು. ಅದು ಬೇರಾರದ್ದು ಅಲ್ಲ, ರಮ್ಯಾ ಪತಿ ಕೆಂಪೇಗೌಡನದ್ದೇ ಅಂತ ತನಿಖೆ ಕೈಗೆತ್ತಿಕೊಂಡಿದ್ದ ಪೊಲೀಸರು ಪತ್ತೆ ಹಚ್ಚಿದರು. 21ನೇ ತಾರೀಕು ರಾತ್ರಿ ಅವನಿಗೆ ಊಟದಲ್ಲಿ ವಿಷವನ್ನು ಸೇರಿಸಿ ಊಟ ಮಾಡಿಸ್ತಾರೆ. ಅವನು ವಿಷ ಪ್ರಭಾವದಿಂದ ಅವನು ಸತ್ತೋಗ್ತಾನೆ. ಆವಾಗ ಅದೇ ಮನೆಯಲ್ಲಿ ಅವರಿರುವಂಥ ಮನೆಯಲ್ಲಿ ಅವನನ್ನು ತುಂಡಾಗಿ ಮಾಡಿ ರಾತ್ರಿಯಿಂದ ಬೆಳಗ್ಗೆ ತನಕ ಒಂದೊಂದು ಭಾಗವನ್ನು ತೆಗೆದುಕೊಂಡು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ತಗೊಂಡು ಹೋಗಿ ಆ ಮೋರಿಯಲ್ಲಿ ಬಿಸಾಕಿರುತ್ತಾಳೆ. ಅಷ್ಟಕ್ಕೂ ರಮ್ಯಾ ತನ್ನ ಪತಿಯನ್ನ ಕೊಲ್ಲೋದಕ್ಕೆ ಕಾರಣ ಆಕೆಗಿದ್ದ ಅಕ್ರಮ ಸಂಬಂಧ. ಬಾಬು ಎಂಬಾತನ ಜೊತೆ ಸಂಬಂಧವಿಟ್ಟುಕೊಂಡಿದ್ದಳು. ಇದು ಗಂಡನಿಗೆ ಗೊತ್ತಾಗಿದ್ದೇ ತಡ ಮಾಸ್ಟರ್ ಪ್ಲಾನ್ ಮಾಡಿದ ಕಿಲಾಡಿ ಲೇಡಿ ಊಟದಲ್ಲಿ ವಿಷ ಹಾಕಿ ಗಂಡನನ್ನೇ ಯಮಪುರಿಗೆ ಕಳಿಸಿಬಿಟ್ಟಿದ್ದಳು. ತಾನು ಬಚಾವಾಗೋದಕ್ಕೆ ಶವವನ್ನು 10 ಪೀಸ್ ಮಾಡಿ ಚರಂಡಿಗೆ ಬಿಸಾಕಿದ್ದಳು. ಕಂಪ್ಲೇಂಟ್ ನಾಟಕವಾಡಿದ್ದಳು. ಆದರೆ 1.5 ವರ್ಷದ ಬಳಿಕ ಪೊಲೀಸರು ಈಕೆಯ ಮರ್ಮ ಭೇದಿಸಿದ್ದಾರೆ.
ಇಲ್ಲಪ್ಪ ಚೆನ್ನಾಗಿದ್ರಪ್ಪ ಯಾರು ಗೊತ್ತಪ್ಪ ನಾನು ಅಲ್ಲಿಗೆ ಇಲ್ಲಿ ಬಂದು ನಾನು ಯಾವ ಲೆಕ್ಕ ಹಾಕೊಳ್ಳೋಣ ಇಲ್ಲಿ ಬಂದು ಅಲ್ಲಿ 3 ದಿನಕ್ಕೂ ಒಂದು 10 ದಿನಕ್ಕೆ ಹೋಗ್ತೀನಿ ನಾವು ಲೆಕ್ಕ ಹಾಕೊಳ್ಳಿ ಹೆಂಗೆ ಹೇಳೋಕೈತೀನಿ ಅದು ಯಾರು ಹೇಳೋಕ್ಕಾಗಲ್ಲ ನಾವು ಮಾಡುವಂದು ಮದುವೆ ಮಾಡಿದ್ದೆ ಅಷ್ಟೇ ಹಾಂ ಚೆನ್ನಾಗಿದ್ರು ಅದೇನು ನನಗೆ ಬರೋ ಗೊತ್ತಿಲ್ಲ ಬಟ್ ನಾನು ಇಲ್ಲಪ್ಪ ಯಾವುದೋ ಒಂದು ಬೀಡಿಯದ ಒಂದು ಬೆಂಕಿ ಪಡಿ ಏನು ಮಾಡೋಕ್ಕಿಲ್ಲ ಎಲ್ಲ ಕೇಳ್ಕೊಳ್ಳಿ ಯಾವ ಕಸು ಇದ್ದಾವಂತ ಒಟ್ನಲ್ಲಿ ಮಾಡಿದ್ದುಣ್ಣೋ ಮಹಾರಾಯ ಎಂಬಂತೆ ಹಂತಕಿ ಪತ್ನಿ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇದ್ದಾಳೆ. ಈ ಕೇಸ್ನಲ್ಲಿ ರಮ್ಯಾಳಿಗೆ ಸಾಥ್ ನೀಡಿದ್ದ ಮತ್ತಿಬ್ಬರು ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ನಾಗೇಂದ್ರ ಬಾಬು, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇನ್ನು ಸಮಾಜ ಸೇವೆ ನೆಪದಲ್ಲಿ ಕಷ್ಟವನ್ನ ಹೇಳ್ಕೊಂಡು ಬಂದವರಿಂದಲೇ ದುಡ್ಡನ್ನ ಪೀಕ್ತಾ ಇದ್ದ ಪ್ರಿಯದರ್ಶಿನಿ ಮಹಿಳಾ ಸಂಘಟನೆ ಅಧ್ಯಕ್ಷೆ ಈಗ ಪೊಲೀಸರ ಅತಿಥಿಯಾಗಿದ್ದಾಳೆ. ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ಪ್ರಿಯದರ್ಶಿನಿ ಮಹಿಳಾ ಸಂಘ ರಚಿಸಿಕೊಂಡ ಸುನಂದಾ ಪ್ರಭಾಕರ್ ಎಂಬಾಕೆ ಸಮಾಜ ಸೇವೆ ಹೆಸರಲ್ಲಿ ಜನರಿಗೆ ಟೋಪಿ ಹಾಕ್ತಿದ್ಲು. ಅಮಾಯಕರನ್ನ ಹುರಿದು ಮುಕ್ಕೋದೆ ಈಕೆಯ ಕಾಯಕವಾಗಿತ್ತು. ನಿನ್ನೆ ಸಾಧನಾ ಎಂಬುವವರು ತನ್ನ ಪತಿ ಗಂಗಣ್ಣನ ಕಿರುಕುಳವನ್ನ ತಾರಲಾರದೆ ಸುನಂದಾ ಬಳಿ ಸಹಾಯ ಕೋರಿ ಬಂದಿದ್ರು. ಸಹಾಯ ಮಾಡೋದು ಬಿಟ್ಟು ಸುನಂದಾ 8,000 ರೂಪಾಯಿ ಪೀಕಿದ್ದಾಳೆ. ಅಷ್ಟೇ ಅಲ್ಲ, ಇನ್ನೂ ಹೆಚ್ಚು ಹಣ ಕೊಡಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾಳಂತೆ. ಕಡೆಗೆ ಬೇಸತ್ತ ಸಾಧನ ಪೊಲೀಸರ ಮೊರೆ ಹೋಗಿದ್ಲು. ಕೇಸ್ ದಾಖಲಿಸಿಕೊಂಡಿರೋ ವಿಜಯನಗರ ಪೊಲೀಸರು ಸುನಂದಾ ಹಾಗೂ ಪ್ರಭಾಕರನ್ನ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆನೇಕಲ್ ತಾಲೂಕಿನ ಮಂಚನಹಳ್ಳಿಯಲ್ಲಿ ಆಶ್ರಯ ನೀಡಿದ್ದ ಮಾಲೀಕನ ಮಗಳನ್ನೇ ಹಾರಿಸಿಕೊಂಡು ಪರಾರಿಯಾಗಿದ್ದ ಆರೋಪಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ರವಿ ಬಂಧಿತ ಆಸಾಮಿ. ಈತ 3 ತಿಂಗಳ ಹಿಂದೆ ಇಲ್ಲಿನ ತೋಟದ ಮಾಲೀಕರ ಮನೆಯಲ್ಲಿ ಕೆಲಸ ಗಿಟ್ಟಿಸಿಕೊಂಡಿದ್ದ. ಈತನಿಗೆ ಮದುವೆಯಾಗಿ 2 ಮಕ್ಕಳಿದ್ರು. ತೋಟದ ಮಾಲೀಕನ ಪುತ್ರಿ ಜೊತೆ ಪ್ರೀತಿಯ ನಾಟಕವಾಡಿದ್ದ. ಅಷ್ಟೇ ಅಲ್ಲ, ಈಕೆಯನ್ನ ಮರಳು ಮಾಡಿ ಮದುವೆ ಕೂಡ ಆಗಿ ತಮಿಳುನಾಡಿನ ಹೊಸೂರು ಬಳಿ ನೆಲೆಸಿದ್ದ. ಕೊನೆಗೆ ಇವರನ್ನ ಪತ್ತೆ ಹಚ್ಚಿದ ಅತ್ತಿಬೆಲೆ ಪೊಲೀಸರು ಆರೋಪಿಯನ್ನ ಬಂಧಿಸಿ ಪರಪ್ಪನ ಅಗ್ರಹಾರ ಜೈಲಿಗಿಟ್ಟಿದ್ದಾರೆ. ಆದರೆ ಇತ್ತ ಮನೆಗೆ ವಾಪಸ್ ಆಗಲಾರದೆ ಅಪ್ರಾಪ್ತ ಬಾಲಕಿ ಕಂಗಾಲಾಗಿದ್ದಾಳೆ. ಈಗೊಂದು ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.